ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ, ಕಿರುಪರಿಚಯ ಹಾಗೂ ಜನವರಿ 22ರಂದೇ ಏಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಎನ್ನುವುದರ ಬಗ್ಗೆ ನಮಗೆ ತಿಳಿದಿರುವ ಒಂದಿಷ್ಟು ಮಾಹಿತಿ ನಿಮಗಾಗಿ. ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣ. ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ, ಅಗಲ 250 ಅಡಿ ಮತ್ತು ಎತ್ತರ 161 ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣವಾಗಿದೆ. 3 ಮಹಡಿಗಳ ಮಂದಿರ. ಪ್ರತಿ ಮಹಡಿಯ ಎತ್ತರ 20 ಅಡಿ. ಒಟ್ಟು 392 ಸ್ತಂಭಗಳು ಮತ್ತು 44 ಬಾಗಿಲುಗಳು. ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ಅಂದರೆ ಬಾಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ ದರ್ಬಾರ್. ಒಟ್ಟು 5 ಮಂಟಪಗಳಿವೆ. ನೃತ್ಯ ಮಂಟಪ, ರಂಗಮಂಟಪ, ಸಭಾಮಂಟಪ, ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ. ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾಧಿದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳ ಸುಂದರ ಕೆತ್ತನೆ. 16.5 ಅಡಿ ಎತ್ತರವನ್ನು 32 ಮೆಟ್ಟಿಲುಗಳಲ್ಲಿ ಕ್ರಮಿಸಿದರೆ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ. ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಇಳಿಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆ. ಆಯತಾಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ. ಉದ್ದ 732 ಮೀಟರ್, ಅಗಲ 4.25. ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳು. ಭಗವಾನ್ ಸೂರ್ಯ, ಶಂಕರ, ಗಣಪತಿ, ದೇವಿ ಭಗವತಿ, ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ, ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ. ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ. ಶ್ರೀರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಮಹರ್ಷಿಗಳಾದ ವಾಲ್ಮೀಕಿ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷಧರಾಜಗುಹ, ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ಇವೆಲ್ಲ ಪ್ರಸ್ತಾವಿತ ಅನ್ಯ ಮಂದಿರಗಳಿವೆ. ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯುರಾಜನ ಪ್ರತಿಮೆಯು ಸ್ಥಾಪನೆಯಾಗಿದೆ. ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗದ ಪ್ರಕಾರ ಮಾಡಲಾಗುತ್ತದೆ. ಶುಭ ಮುಹೂರ್ತವನ್ನು ನೋಡಿದ ನಂತರವೇ ಮಾಡಲಾಗುತ್ತದೆ. ಜನವರಿ 22 ಅತ್ಯಂತ ಮಂಗಳಕರ ದಿನ. ಈ ದಿನ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ಶುಭ ದಿನ. ಅಂದು ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ರವಿ ಯೋಗ ಇನ್ನೂ ಮುಂತಾದ ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಹಾಗೂ ಮೃಗಶಿರ ನಕ್ಷತ್ರವಿದೆ. ಈ ದಿನ ಹರಿ ಅಂದರೆ ವಿಷ್ಣು ಮುಹೂರ್ತ ಕೂಡ 41 ವರ್ಷಗಳ ನಂತರ ಬಂದಿದೆ. ಈ ದಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:17 ಪ್ರಾರಂಭವಾಗಿ 12:59 ನಡೆಯಲಿದೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು ಮಧ್ಯಾಹ್ನ 12:29 12:30 ಈ ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಅಭಿಜಿತ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ವಾತಾವರಣದಲ್ಲಿನ ಧನಾತ್ಮಕ ಅಲೆಗಳ ಪ್ರಭಾವ ಮತ್ತು ಅಭಿಜಿತ್ ಲಗ್ನದ ಮುಹೂರ್ತದ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯೌಷಧ ಎಂಬ ಅಭಿಧಾನಕ್ಕೆ ಪಾತ್ರವಾದ ಸಂಜೀವಿನಿ ಮುಹೂರ್ತ ಕೂಡ ಅದೇ ಹೊತ್ತಿನಲ್ಲಿ ಮೇಳೈಸಿದೆ. ಈ ಸಂಜೀವಿನಿ ವಿಶಿಷ್ಟತೆ ಎಂದರೆ ಪಂಚದೋಷಗಳಿಂದ ಮಾನವ ಕುಲವನ್ನು ಅಮರನನ್ನಾಗಿಸುವ ಅಪರೂಪದ ಸಂಯೋಜನೆ. ಪಂಚದೋಷಗಳೆಂದರೆ ಅಗ್ನಿಭಯ, ಮರಣ ಕಾರಣ, ರೋಗಭೀತಿ, ಪ್ರಭುತ್ವ ದಾಳಿ ಅಂದರೆ ರಾಜಬಾಣ ಮತ್ತು ಸಂಭಾವ್ಯ ದುರುಳ ದುಷ್ಟರಿಂದಾಗುವ ಹಾನಿ ಭಯಗಳು ಇದರಲ್ಲಿ ಬರುತ್ತದೆ. ಈ ಎಲ್ಲ ಭಯ ಅಥವಾ ಹಾನಿಗಳು ಈ ಹೊತ್ತಿನಲ್ಲಿ ಎರಗಲು ಸಾಧ್ಯವೇ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಭಿಜಿತ್ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಎಲ್ಲ ಧನಾತ್ಮಕ ಗ್ರಹಗಳು ತಮ್ಮ ತಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಹೇಳುತ್ತಾರೆ. ಲಗ್ನ ಸ್ಥಾನದಲ್ಲಿ ಇರುವ ಗುರುವು ಅಳಿದುಳಿದ ದೋಷ ಪರಿಹಾರ ಮಾಡುತ್ತಾನಂತೆ. ಕಾಳಸರ್ಪ ದೋಷ ಅಥವಾ ವಿಷಪೀಡನೆ ಸಾಧ್ಯವೇ ಇರುವುದಿಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೇದೀಪ್ಯಮಾನ ಜ್ವಾಲೆ ಸೂಸುತ್ತಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ಮಾತು. ಜನವರಿ 22 ಸೋಮವಾರದಂದು ಮೃಗಶಿರ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದ ಕಾಕತಾಳೀಯವಿದೆ. ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು
ನಕ್ಷತ್ರಗಳ ಸಂಯೋಜನೆಯಿಂದ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯ ಇರುವ ಧನಾತ್ಮಕ ಸಂಚಲನದ ಅವಧಿ ತುಂಬಾ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ. ಅಂದರೆ ಹೀಗೆ ಧಾರ್ಮಿಕ, ಆಧ್ಯಾತ್ಮಿಕ, ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲನದ ವೃತ್ತದ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣಕ್ಕಾಗಿಯೇ ರಾಮಲಾಲರ ಪ್ರಾಣ ಪ್ರತಿಷ್ಠಾಪನೆಗೆ ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಇದಲ್ಲದೆ ಈ ಮಂಗಳಕರ ಸಮಯದಲ್ಲಿ ರಾಮನ ಪ್ರತಿಷ್ಠಾಪಿಸುವುದರಿಂದ ಭಗವಾನ್ ಶ್ರೀರಾಮನು ಯಾವಾಗಲೂ ವಿಗ್ರಹದೊಳಗೆ ನೆಲೆಸುತ್ತಾನೆ ಎನ್ನುವ ನಂಬಿಕೆ. ಜ್ಯೋತಿಷ್ಯದ ಪ್ರಕಾರ ವಿದ್ಯಾರ್ಥಿಗಳು, ಉದ್ಯಮಿಗಳು ಮತ್ತು ಗರ್ಭಿಣಿಯರು ಈ ಮುಹೂರ್ತದಿಂದ ವಿಶೇಷ ಲಾಭವನ್ನು ಪಡೆಯುತ್ತಾರಂತೆ. ಇವುಗಳ ಜೊತೆಯಲ್ಲಿ ಈ ಶುಭ ಮುಹೂರ್ತದಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವವರು ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದರೆ ಶ್ರೀರಾಮನ ರಕ್ಷೆಯ ಜೊತೆ ಆ ಕೆಲಸದಲ್ಲಿ ಯಶಸ್ಸು ಸಿಗುವುದು ಖಚಿತ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ತಪ್ಪದೆ ಮನೆಯಲ್ಲಿ ಸೂರ್ಯಾಸ್ತದ ನಂತರ 5 ದೀಪಗಳನ್ನು, ಅಂದರೆ ಎಣ್ಣೆಯ ದೀಪ ಅಥವಾ ತುಪ್ಪದ ದೀಪಗಳನ್ನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಶ್ರದ್ಧಾ ಭಕ್ತಿಯಿಂದ ಬೆಳಗಿ. ಇದರಿಂದ ಶ್ರೀರಾಮನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.